ನಮಸ್ಕಾರ ವೀಕ್ಷಕರೇ, ಎಲ್ಲ ಹೋದಂತಹ ಒಂದು ಶಕ್ತಿಗೆ ಶರಣಾಗಿ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಪರಿಚಯ ಅಂತ ಹಿಂದಿನ ಸಹ ಹಲವು ವರ್ಷಗಳಿಂದ ನಾನು ಇದು ಮಾಡ್ತಿದ್ದೀನಿ ವೀಕ್ಷಕರೇ. ಇಲ್ಲಿ ಯಾವುದು ಸಹ ಇದಲ್ಲ, ಸುಮಾರು ಒಂದು 2 ವರ್ಷ 3 ವರ್ಷಗಳ ಹಿಂದೆ ಸಹ 2 ವರ್ಷ ಹಿಂದೆ ಅನಿಸುತ್ತೆ, 1 ವರ್ಷ ಹಿಂದೆ ಸ್ವಲ್ಪ ಅದಕ್ಕಿಂತ ಹಿಂದೆನೂ ಸಹ ಇದು ಮಾಡಿರುವಂಥದ್ದಿದೆ. ಮತ್ತು ನನ್ನ ಏನಿದೆ ವಿಚಾರಗಳಲ್ಲಿ ಸುಮಾರು ವಿಚಾರಗಳನ್ನು ನಾನು ನಿಮಗೆ ಹೇಳದೆ ಕಾರ್ಯಪ್ರವೃತ್ತ ಆಗಿರುವುದು ವೀಕ್ಷಕರೇ. ಸುಮಾರು 15-20 ವರ್ಷಗಳಿಂದ ಹೇಳಿದ್ರು ಸಹ ಪ್ರಸ್ತುತ ನಮ್ಮ ಹತ್ರ ವಿಚಾರಗಳು ಆಗಲೇ ಒಂದು 15-20 ವರ್ಷದಿಂದನೇ ಲಭ್ಯ ಇರುವಂಥದ್ದು. ಆದರೆ ನಾನು ಎಲ್ಲೂ ಸಹ ಪ್ರಾಪಂಚಿಕವಾಗಿ ಅದನ್ನು ಇದು ಮಾಡದೆ ನಾನು ನನ್ನದೇ ಆದಂತಹ ಪ್ರಕ್ರಿಯೆಗಳಲ್ಲಿ ಕಾರ್ಯಪ್ರವೃತ್ತವಾಗಿರುವಂಥದ್ದು. ಮೊಬೈಲ್ ಬಳಸೋಕ್ಕಿಂತ ಹಿಂದೆಯಿಂದಲೂ ಸಹ ನನ್ನದೇ ಆದಂತಹ ರೀತಿಗಳಲ್ಲಿ ಕಾರ್ಯಪ್ರವೃತ್ತ ಆಗಿರೋದು ವೀಕ್ಷಕರೇ. ಹಾಗಾಗಿ ಇಲ್ಲಿ ಏನಕ್ಕೆ ನನ್ನ ಪರಿಚಯ ಅಂತ ನಾನು ಮಾಡಿಸ್ತೀನಿ ಅಂತ ಹೇಳಿದ್ರೆ, ನಿಮಗೆ ಅದರದೇ ಆದಂತಹ ವಿಚಾರಗಳಲ್ಲಿ ಇಲ್ಲಿ ಯಾವುದೇ ವಿಚಾರಗಳಲ್ಲಿ ನಮ್ಮ ವಿಚಾರಗಳಲ್ಲಿ ಏನಿದೆ ಅದರದೇ ಆದಂತಹ ವಿಚಾರಗಳಲ್ಲಿ ನಿಮಗೆ ಮತ್ತು ಏನಿದೆ ಎಲ್ಲ ಸಹ ನಾನು ಅದರದೇ ಅಂಥ ವಿಚಾರಗಳಲ್ಲಿ ಒಗಟಾಗಿ ಹೇಳ್ತೀನಿ ವೀಕ್ಷಕರೇ. ಹಾಗಾಗಿ ಸ್ವಲ್ಪ ನೀವು ಅದನ್ನು ಯಾವುದನ್ನು ಸಹ ಕೇರ್ಲೆಸ್ ಆಗಿ ತೊಗೊಳ್ಳದೆ ನಿಮ್ಮದೇ ಆದಂಥ ಥಿಂಕಿಂಗಲ್ಲಿ ಇದು ಮಾಡದೆ ನೀವೆಷ್ಟು ಒಂದು ಸೀರಿಯಸ್ ಆಗಿ ನೀವು ಇದು ಮಾಡ್ಕೊಳ್ತೀರೋ ಅದು ನಿಮಗೆ ಆದಂಥ ಫಲಿತಾಂಶ ಸಿಗುತ್ತೆ. ಹಾಗಾಗಿ ನನ್ನ ವಿಚಾರಗಳಲ್ಲಿ ನೀವು ನನಗೆ ಮತ್ತೊಂದು ಮಗದೊಂದು ಏನೇ ಇದಾದ್ರೂ ಮೋಸನೋ ಮತ್ತೊಂದು ಮಗದೊಂದು ಏನೇ ಇದಾದರೂ ನನಗೆ ಲಾಸ್ ಇಲ್ಲ ವೀಕ್ಷಕರೇ. ಹಾಗಾಗಿ ನಾನೇನು ಹೇಳ್ತೀವಿ, ನಮ್ಮದೇನು ಹೇಳ್ತಿದ್ರೆ ನಮ್ಮದೇ ಆದಂಥ ಬೇರೆ ಬೇರೆ ಪ್ರಕ್ರಿಯೆಗಳಲ್ಲಿ ನಂದು ವೈಯಕ್ತಿಕ ಬೇರೆ ಬೇರೆ ಪರ್ಸನಲ್ ಲೈಫ್, ಬೇರೆ ಪ್ರಾಪಂಚಿಕಕ್ಕೆ ಕಾಣದಿರುವಂಥದ್ದು ಮತ್ತೊಂದು ಬೇರೆ ಇದೆ. ಅದು ಮತ್ತು ನನ್ನದೇ ಆದಂಥ ಬೇರೆ ಪ್ರಕ್ರಿಯೆಗಳಲ್ಲಿ ಬೇರೆ ಇದೆ ವೀಕ್ಷಕರೇ. ಹಾಗಾಗಿ ನಾನು ನಮ್ಮದೇ ಅಂತಲ್ಲ, ಬೇರೆಯವ್ರಿಗೂ ಒಂದಷ್ಟು ಇದಾಗಬೇಕು ಅಂತಲೇ ಇರುವಂಥದ್ದು. ನಾವೀಗಂತಲ್ಲ, ಆಗ್ಲಿಂದನೂ ಇರುವಂಥದ್ದು. ಮತ್ತು ಅದರದೇ ಅಂತ ರಿಸ್ಕ್ಗಳನ್ನ ತಗೊಂಡಿರುವಂಥದ್ದು. ಈಗ ಬರ್ತಾ ನಾನು ರಿಸ್ಕ್ಗಳನ್ನ ಯಾವುದನ್ನು ತಗೊಳ್ತಿಲ್ಲ. ನಾನೀಗ ಅಷ್ಟು ಎಲ್ಲನೂ ಸಹ ಕಡಿಮೆ ಆಗಿದೆ. ಸುಮಾರು 2025 ಆರಂಭಿಕದಲ್ಲಿ ನಾನು ಇದು ಮಾಡಿದೆ. 2024ಕ್ಕೆ ಆದಷ್ಟು ಎಲ್ಲ ಇದು ಮಾಡೋಣ ಅಂತ ಆದಷ್ಟು ನಾನು ಅದನ್ನು ಇದು ಮಾಡಿ ಈಗೆಲ್ಲ ಅಪರೂಪಕ್ಕೆ ನಾನು ಇದಾಗ್ತಾ ಇರುವಂಥದ್ದು. ಅದಕ್ಕಿಂತ ಹಿಂದೆ ಪೊಲಿಟಿಕಲ್ ಅಂತಲೇ ಇದೆ, ಅದಕ್ಕಿಂತ ಹಿಂದೆ ಇರುವಂಥದ್ದು. ಅದರದೇ ಆದಂಥ ವಿಚಾರಗಳಲ್ಲಿ ಅದರದೇ ಆದಂಥ ಒಂದು ವಿಚಾರದ ಆಧಾರದ ಮೇಲೆ ಈಗ ಯಾವುದೋ ನಾನು ಪೊಲಿಟಿಕಲ್ ಇದು ಮಾಡ್ತಲ್ಲ. ಹಾಗೆ ಅದರದೇ ಆದಂಥ ಫಲಿತಾಂಶಗಳು, ಅದರದೇ ಆದಂಥ ಪ್ರಕ್ರಿಯೆಗಳಲ್ಲಿ ರಿಸ್ಕ್ ತಗೊಂಡಿರುವಂಥದ್ದು ಎಲ್ಲ ನಮ್ಮದೇ ಆದಂತಹ ಪ್ರಕ್ರಿಯೆಗಳು ಇದೆ. ಅದಕ್ಕೆ ಈಗ ನಮಗೆ ಯಾವುದು ಸಹ ಇಲ್ಲಿ ಯಾವುದೋ ನಮಗೆ ಮೋಸ ಆಗ್ಬಿಡ್ತು ಅದದ್ದು ಪ್ರಪಂಚ ಕಣ್ಣಿಗೆ ಇರ್ಬೋದು ವೀಕ್ಷಕರೇ. ನನಗೆ ಇದಾಯಿತು ಅನ್ನೋದಕ್ಕಿಂತ ನೀವು ಅದನ್ನು ಇದು ಮಾಡಿಕೊಂಡು ನಿಮಗೆ ಇದು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಿಮಗೆ ಮೋಸ ಆಗೋ ಥರ ಮಾಡ್ಕೊಳ್ಳೋಕೆ ಹೋಗಬೇಡಿ ಅನ್ನೋದೇ ನನ್ನ ಒಂದು ಇದು ವೀಕ್ಷಕರೇ. ಹಾಗಾಗಿ ಆದಷ್ಟು ಎಚ್ಚೆತ್ಕೊಳ್ಳಿ. ಇಲ್ಲೆಲ್ಲನೂ ವಿಚಾರಗಳು ಅದರದೇ ಅಂತಹ ವಿಚಾರಗಳಲ್ಲಿ ಇರುವಂಥದ್ದು. ಬರೀ ನಿಮಗೆ ನಾನು ಅಂತ ಕಾಣಿಸಿದ್ರು ನೀವು ಪೂಜಿಸುವಂತಹ ಹಲವು ದೇವರುಗಳ ಒಂದು ಇನ್ವಾಲ್ವ್ಮೆಂಟ್ ಇದೆ. ಹಾಗಾಗಿ ಆದಷ್ಟು ಸ್ವಲ್ಪ ಸೀರಿಯಸ್ನೆಸ್ ಅನ್ನೋದು ನಿಮಗೆ ಇರಲಿ ಅಂತಲೇ ನಾನು ನಿಮಗೆ ಪ್ರತಿಯೊಂದನ್ನು ಸಹ ನನ್ನ ಪರಿಚಯ ಅಂತಲೇ ನಿಮಗೆ ಮಾಡಿಸ್ತಾ ಇರುವಂಥದ್ದು. ಪ್ರಾಪಂಚಿಕವಾಗಿ ಪ್ರಪಂಚ 1000 ಥರ ಥಿಂಕ್ ಮಾಡ್ಬೋದು, ಮಗದೊಂದು ಇದು ಮಾಡ್ಬೋದು. ಆದರೆ ಪ್ರಪಂಚದಲ್ಲಿ ಮೋಸ ಮಾಡೋಕ್ಕೂ ಇನ್ಫ್ಲುಯೆನ್ಸ್ ಆಗ್ತಾರೆ ಕರ್ಣನ ತಗೊಂಡು ಮತ್ತೊಂದು ಮಗದೊಂದು ಅಂತ. ಆದರೆ ಪ್ರಾಪಂಚಿಕವಾಗಿ ಕರ್ಣ ಇದ್ದಿದ್ದಂತಲ್ಲ, ಅದಾದಮೇಲೆ ಇರುವಂಥದ್ದು ಮುಖ್ಯ ವೀಕ್ಷಕರೇ. ಹಾಗಾಗಿ ಯಾವುದೇ ವಿಚಾರಗಳನ್ನ ನಾವು ಇದು ಮಾಡ್ಕೊಳ್ಳೋಕ್ಕಿಂತ ಇದು ಇಲ್ಲಿ ಬರುವಂಥ ವಿಚಾರಗಳು ಸಹ ನಿಮಗೆ ಹೇಳುವಂಥದ್ದೆಲ್ಲ ಇದೆ. ದೇಹವಾಗೋ ಆತ್ಮವಾಗೋ ಪ್ರತಿಯೊಂದು ವಿಚಾರಗಳಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು. ಕರ್ಣ ಅವರ ವಿಚಾರಗಳಲ್ಲಿ ಅವ್ರಿಗೆ ಆಗಿನ ಒಂದು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಅದರದೇ ಅಂಥ ಪ್ರಕ್ರಿಯೆಗಳಲ್ಲಿ ಇದಾಗಿಲ್ಲ, ಅದರದೇ ಅಂತಹ ಇದಿದೆ ಕಾರಣಗಳಿದೆ ಆ ಒಂದು ಇದರಲ್ಲಿ ವೀಕ್ಷಕರೇ. ಅದರ ಏನು ಅಂತ ಹೇಳಿದ್ರೆ ಅದನ್ನು ನೀವು ಪ್ರಾಪಂಚಿಕವಾಗಿ ನೋಡಿಬಿಟ್ಟು ಅಲ್ಟಿಮೇಟ್ ಏನು ಅನ್ನೋದೇ ಬೇಕಾಗಿರುವಂಥದ್ದು. ನಾವು ಯಾವುದನ್ನು ನೋಡಿ ಯಾವುದೋ ಇದನ್ನು ಮಾಡ್ತೀವಿ ಅಂದರೆ ನಮ್ಮ ಒಂದು ವಿಚಾರಗಳಲ್ಲಿ ಒಂದು ಇದನ್ನು ಕಳ್ಕೊಳ್ಳುವಂಥ ಸ್ಥಿತಿಗತಿಗಳು ಬರುತ್ತೆ. ಹಾಗಾಗಿ ಮೋಸ ಆಗಿದ್ದು ಕಾರಣ ಅಂತಲ್ಲ, ಇದಕ್ಕೆ ಇದಾಗುತ್ತೆ. ಹಾಗಾಗಿ ಯಾವುದನ್ನು ಇನ್ಫ್ಲುಯೆನ್ಸ್ ತಗೊಂಡು ಯಾವುದಕ್ಕೂ ಇದು ಮಾಡ್ತು ಅಂತ ಹೇಳಿದ್ರೆ ಯಾವುದು ಸಹ ಇದಿರಲ್ಲ ವೀಕ್ಷಕರೇ. ನಾವು ಯಾವುದನ್ನು ಅರಿತುಕೊಂಡು ಹೋಗಬೇಕು, ಯಾವುದನ್ನು ಹೆಂಗೆ ಇದು ಮಾಡ್ಕೋಬೇಕು ಅದನ್ನು ಇದು ಮಾಡ್ಕೋಬೇಕು. ಹಾಗಾಗಿ ನೀವು ಎಷ್ಟೋ ಥಿಂಕಿಂಗ್ಗಳಲ್ಲಿ ನಿಮ್ಮ ಎಷ್ಟೋ ವಿಚಾರಗಳಲ್ಲಿ ಇರೋ ಥರ ನಮ್ಮ ವಿಚಾರಗಳು, ಇಲ್ಲಿ ಬರುವಂಥ ವಿಚಾರಗಳು, ನನ್ನ ವಿಚಾರಗಳು ಎಲ್ಲ ಸಹ ತದ್ವಿರುವುದರಿಂದ
ಪ್ರಪಂಚ ಪೂರಕವಾಗಿ ಥಿಂಕ್ ಮಾಡ್ತಾ ಇರೋ ರೀತಿಲಿ ಇಲ್ಲ. ಹಾಗಾಗಿ ಒಕ್ಕಟಾಗಿರೋದ್ರಿಂದನೇ ನಾನು ಹಲವು ವಿಚಾರಗಳನ್ನು ನನ್ನ ಪರಿಚಯ ಅಂತಲೇ ಇದು ಮಾಡಿಸ್ತಿರುವಂಥದ್ದು. ಹಾಗಾಗಿ ನಿಮ್ಮದೇ ಥಿಂಕಿಂಗಲ್ಲಿ ನೀವು ಥಿಂಕ್ ಮಾಡಿದಷ್ಟು ನಿಮಗೆ ನೀವೇ ಇದು ಮಾಡ್ಕೊಳ್ತಿರುವಂಥದ್ದು, ನಾನಲ್ಲ. ಹಾಗಾಗಿ ನಾವು ಆದಷ್ಟು ನನ್ನ ಪರಿಚಯ ಅಂತಾನೆ ಇದು ಮಾಡ್ತಾಯಿದ್ದೀನಿ. ಆದಷ್ಟು ಸಹ ಇದರಲ್ಲಿ ನೀವೇ ಎಚ್ಚೆತ್ಕೊಳ್ಳಿ. ಯಾಕಂದರೆ ಯಾರಾದರೂ ಇದು ಮಾಡ್ತಾ ಇದ್ದಾರೆ, ಏನಾದರೂ ಒಂದು ನಿಮಗೆ ಇದಾಗ್ತಾಯಿದೆ ಅಂತ ಹೇಳಿದ್ರೆ ಅದಕ್ಕೆ ಅದರದ್ದೇ ಆದಂತಹ ಇದಿರುತ್ತೆ ವೀಕ್ಷಕರೇ, ಅದರದೇ ಅಂತ ಇದಿದೆ. ಈಗ ನಾವೆಲ್ಲ ಹಿಂದೆ ಇದ್ದಾಗ, ನಾವೆಲ್ಲ ತುಂಬ ಚಿಕ್ಕವರಿದ್ದಾಗ ಇಲ್ಲ ಏನು ಹೇಳ್ತೀನಿ ಅಂದರೆ ಭಗವದ್ಗೀತೆ ಇದೆಲ್ಲ ಗ್ರಂಥಗಳೆಲ್ಲ ಓದ್ಬೇಕಂದ್ರೆ ಇದೆಲ್ಲ ವಯಸ್ಸಾಗಿರಬೇಕು, 80 ವರ್ಷ ಇದೆಲ್ಲ ಮಾತುಗಳಿತ್ತು. ಈಗ ಏನಂತಂದರೆ ಚಿಕ್ಕ ಮಕ್ಕಳಿಗೂ ಸಮೇತ ಅದರದೇ ಅಂತ ಮೌಲ್ಯಯುತವಾದಂಥದ್ದು ತಲುಪ್ತಾ ಇರೋದಕ್ಕೆ ಕಾರಣಗಳಿದೆ, ಅದರದೇ ಅಂತ ಇದಿದೆ. ಯಾವುದೂ ಸಹ ಇಲ್ಲಿ ಒಂದು ಸುಲಭವಾಗಿ ಏನಕ್ಕೆ ನಿಮಗೆ ಇದಾಗ್ತದೆ ಅಂದರೆ ಅದಕ್ಕೆ ಅದರದೇ ಅಂತಹ ವಿಚಾರಗಳು ಇದೆ. ಅದನ್ನು ನಿಮಗೆ ಈಗ ಅರಿವಾಗಿದ್ದೇ ಇರ್ಬೋದು, ಆದರೆ ಅದೆಲ್ಲ ವಿಚಾರಗಳು ಫ್ಯಾಕ್ಟ್ ಇದೆ ವೀಕ್ಷಕರೇ. ಹಾಗಾಗಿ ಎಷ್ಟೋ ವಿಚಾರಗಳು ನಮ್ಮ ಹಿಂದೆ ಇಲ್ಲ ಏನಿದೆ, ಅದಕ್ಕಿಂತ ಮುಂದೆ ಬರುವಂಥ ಜನ್ರೇಷನ್ಗೆ ಏನಿದೆ ಅಂಥ ಜನ್ರೇಷನ್ಗೆ ಹಲವು ವಿಚಾರಗಳಲ್ಲಿ ಪರಿಹಾರಗಳು ಗೊತ್ತಿಲ್ದಂಗೆ ಇದೆ ವೀಕ್ಷಕರೇ. ಹಾಗೆ ಎಷ್ಟೋ ವಿಚಾರಗಳಲ್ಲಿ ನಿಮಗೆ ನೀವೇ ವಂಚನೆಗಳನ್ನ ಮಾಡಿಕೊಳ್ಳದೆ ಒಂದು ಅದರದೇ ಆದಂಥ ಪ್ರಕ್ರಿಯೆಗಳಿಗೆ ಧ್ಯಾನ ಅನ್ನೋದ್ರ ಬಗ್ಗೆ ಆಲ್ಮೋಸ್ಟ್ ಗೊತ್ತಿದೆ ಧ್ಯಾನ ಅಂದರೆ. ಆದರೆ ಏನು ಅಂತ ಹೇಳಿದ್ರೆ ಅದು ಇದಾಗಬೇಕು ಅನ್ನೋದೇ ಆಧ್ಯಾತ್ಮಿಕ ಜೀವನ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಹೇಗೆ ಮಾಡಬೇಕು ಸರ್ ಅಂತಲೂ ಒಬ್ಬೊಬ್ಬರು ಇದು ಮಾಡ್ತಾ ಇರ್ತಾರೆ ಕಮೆಂಟ್ಗಳಲ್ಲಿ. ಕೆಲವೊಂದ್ಸತಿ ಕಮೆಂಟ್ಗಳನ್ನ ಓದ್ತೀನಿ, ಕೆಲವೊಂದ್ಸತಿ ಕಮೆಂಟ್ಗಳನ್ನ ಓದಲ್ಲ. ಆಲ್ಮೋಸ್ಟ್ ಈಗ ಕಮೆಂಟ್ಗಳನ್ನ ಸ್ವಲ್ಪ ಓದೋದು ಕಡಿಮೆ ಮಾಡಿದ್ದೀನಿ. ಕಮೆಂಟ್ಗಳಲ್ಲಿ ಆ ಥರ ವೀಕ್ಷಕರೇ. ಹಾಗಾಗಿ ಇದೆಲ್ಲ ಆಧ್ಯಾತ್ಮಿಕ ಜೀವನನೇ. ಆಧ್ಯಾತ್ಮಿಕ ಜೀವನ ಅಂದರೆ ಅದು ಅಲ್ಲಿಗೆ ಇದಾಗುತ್ತೆ. ಹೆಂಗೆ ಆಧ್ಯಾತ್ಮಿಕ ಜೀವನ ಮಾಡಬೇಕು ಅಂತ ಏನು ಪ್ರಶ್ನೆಗಳಿರುತ್ತೆ. ಸುಮಾರು ಕಾಮೆಂಟ್ ಮುಖಾಂತರನೇ ಪ್ರಶ್ನೆಗಳನ್ನ ನೋಡಿನೇ ನಾನು ಎಷ್ಟೋ ಸತಿ ಇದಾಗ್ತಾ ಇರ್ತೀನಿ. ಹಾಗಾಗಿ ಈಗ ಯಾವುದು ಸಹ ಇಲ್ಲ ವಿಚಾರಗಳಲ್ಲಿ ಕಾಮೆಂಟ್ಗಳನ್ನ ಸುಮಾರು ವರ್ಷಗಳಿಂದನೇ ಸ್ಟಾಪ್ ಮಾಡಿದೆ. ಯಾಕಂದರೆ ಅದು ಅದರದೇ ಅಂತ ವಿಚಾರಗಳು ವೀಕ್ಷಕ ನೋಡಿ. ಯಾವುದೋ ಅಂತಂದರೆ ಇನ್ಯಾವುದಕ್ಕೂ ಇದಾಗುತ್ತೆ. ಕಾಮೆಂಟ್ಗಳಂತಂದರೆ ಯಾವುದೋ ಒಂದು ಪ್ರಾಪಂಚಿಕವಾಗಂತಲ್ಲ, ಬೇರೆ ಬೇರೆ ವಿಚಾರಗಳಲ್ಲಿ ಕಾಮೆಂಟ್ಗಳನ್ನ ನಾನು ಅಷ್ಟು ವೀಕ್ಷಣೆ ನಾನು ಈಗ ಸಮೇತ ಮಾಡದೆ ಇಲ್ಲದೆ ಇರುವಂಥದ್ದು. ಹಾಗಾಗಿ ಇದೆಲ್ಲ ಆಧ್ಯಾತ್ಮಿಕ ಜೀವನಕ್ಕೆ ಇರುವಂಥದ್ದು. ಹಾಗಾಗಿ ಇದೊಂದು ವಿಚಾರ ಅಂತಲ್ಲ, ಎಲ್ಲ ವಿಚಾರಗಳು ಸಮೇತ ಇಲ್ಲಿ ಬಂದಿರುವಂಥದ್ದು ಆಲ್ಮೋಸ್ಟು ಫ್ಯಾಕ್ಟ್ ಇರುವಂಥದ್ದೇ. ಅದು ದೇಹ ಸ್ವರೂಪವಾಗೋ ಆತ್ಮ ಸ್ವರೂಪವಾಗೋ ಮತ್ತೊಂದೆಲ್ಲ ಏನಿದೆ ಅದು ಅದರದೇ ಅಂತ ಪ್ರಕ್ರಿಯೆಗಳಲ್ಲಿ ಫ್ಯಾಕ್ಟ್ ಇದೆ. ನೀವೆಷ್ಟು ಪ್ರಪಂಚಕ್ಕೆ ರಿಲೇಟೆಡ್ ಆಗಿರ್ತೀರೋ ಅದು ನಿಮಗೆ ಲಾಸ್ ಆಗುತ್ತೆ. ನೀವೆಷ್ಟು ಎಚ್ಚೆತ್ಕೊಳ್ತಾ ಹೋಗ್ತಾ ಇರ್ತೀರೋ ಅದು ನಿಮಗೆ ಫಲಿತಾಂಶಗಳನ್ನ ದೊರಕುತ್ತೆ. ಹಾಗಾಗಿ ಇಲ್ಲಿ ನನ್ನ ಒಂದು ವೈಯಕ್ತಿಕ ವಿಚಾರಗಳಲ್ಲಿ ನಾನು ಯಾವುದೂ ಸಹ ಥಿಂಕಿಂಗ್ ಇಲ್ಲ, ಥಿಂಕ್ ಮಾಡ್ತಲ್ಲ ವೀಕ್ಷಕರೇ. ಎಷ್ಟೋ ವಿಚಾರಗಳನ್ನು ನಾನು ಈ ಥರ ಹಲವು ವಿಚಾರಗಳನ್ನು ವಿಡಿಯೋ ಮಾಡಿ ಡಿಲೀಟ್ ಮಾಡಿದ್ದಿದೆ. ಸುಮಾರು ವರ್ಷಗಳಿಂದನೂ ಸಹ ಬೇರೆ ಬೇರೆ ವಾಟ್ಸಪ್ಪಲ್ಲಿ ಸಮೇತ ಬರವಣಿಗೆ ಮುಖಾಂತರ ಇದು ಮಾಡಿ ಡಿಲೀಟ್ ಮಾಡಿದ್ದಿದೆ. ನನಗೆ ಅವಶ್ಯಕತೆ ಇಲ್ಲ ಇದೆಲ್ಲ ನಾನು ಇದು ಮಾಡಬೇಕು ಅಂತ ಅಷ್ಟೇ. ಈಗ ನಿಮಗೆ ಕಾಣುವುದನ್ನು ದೈಹಿಕವಾಗಿಯೂ ನಿಮಗೆ ಕಾಣಿಸ್ತಿರ್ತೀವಿ. ಕಾಣದೇ ಇರುವಂತಹ ಕೆಲಸ ಕಾರ್ಯಗಳು ಸಹ ಬೇರೆ ಬೇರೆದಂಥ ರೀತಿಗಳಲ್ಲಿ ನಿಮಗೆ ತಿಳಿಯಾದಂಥ ಪ್ರಕ್ರಿಯೆಗಳಲ್ಲಿ ನಡೀತಾ ಇರ್ತದೆ ವೀಕ್ಷಕರೇ. ಹಾಗಾಗಿ ಅದನ್ನೆಲ್ಲ ನಾವು ನಿಮಗೆ ಹೇಳಬೇಕು ಅನ್ನೋದು ಇದಿಲ್ಲ. ಅದರದೇ ಅಂಥ ಪ್ರಕ್ರಿಯೆಗಳಲ್ಲಿ ಅದರದೇ ಅಂಥ ಫಲಿತಾಂಶಗಳು ನಿಮಗೆ ಗೊತ್ತಿಲ್ಲದಂಗೆ ಸಿಕ್ಕಿರುತ್ತೆ, ಆದರೆ ನಿಮಗೆ ಅದು ಗೊತ್ತಿರಲ್ಲ. ಇದೆಲ್ಲವೂ ಸಹ ಫ್ಯಾಕ್ಟ್. ನಾವು ದೇವ್ರ ಮುಂದೆ ನಿಂತ್ಕೊಂಡು ಮಾತಾಡುವಷ್ಟು ನಮಗೆ ಇದಿದೆ, ಅಷ್ಟೊಂದು ಫ್ಯಾಕ್ಟ್ ಇರುವಂಥದ್ದು. ಹಾಗಾಗಿ ಇಲ್ಲಿ ಹಲವು ವಿಚಾರಗಳು ಮತ್ತು ನಿಮಗೆ ಕಾಣದಿರುವಂಥ ವಿಚಾರಗಳಲ್ಲಿ ಗೊತ್ತಿಲ್ಲದೆ ಇರುವಂಥ ವಿಚಾರಗಳು ಅಥವಾ ಕಾಣದಿರುವಂಥದ್ದು ನನ್ನ ವಿಚಾರಗಳಲ್ಲೇ ಕಾಣದಿರುವಂಥ ವಿಚಾರಗಳು ನಿಮಗೆ ಏನು ಈಗ ಇಲ್ಲಿಂದ ಅಲ್ಲೆಲ್ಲೋ ಇದ್ಕೊಂಡು ಇವರು ಹಿಂಗಿದ್ದಾರೆ ಹಂಗಿದ್ದಾರೆ ಅಂತ ನೀವು ಅಂದ್ಕೊಂಡ್ರು ನಮಗಿರಲ್ಲ. ಇಲ್ಲಿ ಯಾವುದೇ ವಿಚಾರಗಳಲ್ಲೂ ಸಹ ಯಾವುದು ಇರುವ ವೀಕ್ಷಕರೇ ನನ್ನನ್ನೇ ಏನೋ ಇದರಲ್ಲಿದ್ದಾನೆ ಹಂಗೆ ಅಂತಲ್ಲ. ನನ್ನ ಬರ್ತ್ ಸಮೇತ ತೆರೆದ ಪುಸ್ತಕನೇ.
ಈಗ ಇರೋದು ಸಮೇತ ತೆರೆದ ಪುಸ್ತಕ, ಯಾವುದೋ ಊರಿಂದನೂ ಸಮೇತ ನನ್ನನ್ನು ಇದು ಮಾಡ್ಬೋದು. ಹಾಗಾಗಿ ನಾನೇನು ಇದು ಇದಾಗಿದೆ ಏನಂತ ಹೇಳ್ತಾರೆ, ನನಗೇನು ಅದೇ ವಿಚಾರಗಳಲ್ಲಿಲ್ಲ. ನನ್ನ ಇರೋಲ್ಲ ಸ್ಥಿತಿಗತಿಗಳಿಗೂ ನಾನೀಗ ಪ್ರೆಸೆಂಟ್ ಇರೋದಕ್ಕೂ ಎಲ್ಲನೂ ಅದರದೇ ಆದಂತಹ ವಿಚಾರಗಳಿದೆ. ಹಾಗಾಗಿ ನಿಮಗೆ ನೀವು ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ನಿಮಗೆ ನೀವು ಏನಂತ ಹೇಳ್ತಾರೆ, ನಿಮಗೆ ನೀವು ಇದು ಮಾಡ್ಕೊಳಕ್ಕೆ ಹೋಗಬೇಡಿ. ನನ್ನ ವಿಚಾರಗಳು ನಿಮ್ಮದೇ ಆದ ಥಿಂಕಿಂಗಿಗೂ ಸಮೇತ ಮಾಡೋಕ್ಕೆ ಹೋಗಬೇಡಿ. ಎಲ್ಲವೂ ಸಮೇತ ಬೇರೆ ಬೇರೆ ಆದಂಥ ರೀತಿಗಳಲ್ಲಿದೆ. ಹಾಗಾಗಿ ವಿಚಾರಗಳನ್ನು ನೀವು ಆದಷ್ಟು ಈ ಹಿಂದೆ ಬಂದಿರುವಂಥ ವಿಚಾರಗಳಲ್ಲಿ ಏನಿದೆ ಆದಷ್ಟು ಆ ವಿಚಾರ ಪ್ರಕ್ರಿಯೆಗಳಲ್ಲಿ ಇದು ಮಾಡ್ಕೊಂಡು ಬನ್ನಿ. ನಿಮಗೆ ಅದಾದಂಥ ಫಲಿತಾಂಶಗಳಿದೆ, ನನಗಲ್ಲ. ನಾನು ಇದು ಮಾಡುವಂಥದ್ದು ಇಲ್ಲಿ ನನಗೆ ನನ್ನದೇ ಆದಂಥ ಪ್ರಕ್ರಿಯೆಗಳಲ್ಲಿ ನೀವು ಇನ್ವಾಲ್ವ್ ಆಗಿದ್ರು ಆಗಿಲ್ದರು ನನ್ನದೇ ಆದಂಥ ಪ್ರಕ್ರಿಯೆಗಳಲ್ಲಿ ಇರುವಂಥದ್ದು ವೀಕ್ಷಕರು. ಹಾಗಾಗಿ ನಿಮಗೆ ಕಾಣ್ತಿರುವಂಥ ಎಷ್ಟೋ ವಿಚಾರಗಳಲ್ಲಿ ಅದರದೇ ಆದಂಥ ಫಲಿತಾಂಶಗಳು ನಿಮಗೆ ಅರಿವಿಗೆ ಬಾರದಂತೆ ನಿಮಗೆ ಅದು ಇದೆ. ಪ್ರಾಪಂಚಿಕ ವಿಚಾರಗಳಲ್ಲೂ ಸಹ ಅದು ಅದರದೇ ಆದಂತಹ ಬೇರೆ ಬೇರೆ ಆದಂಥ ಪ್ರಕ್ರಿಯೆಗಳಲ್ಲಿ ಫಲಿತಾಂಶಗಳು ಇದೆ. ಹಾಗಾಗಿ ಇಲ್ಲಿ ಬರುವಂಥ ವಿಚಾರಗಳಲ್ಲಿ ನೀವು ಒಂದು ಅಷ್ಟು ವಿಚಾರಗಳನ್ನು ನೀವು ಇದು ಮಾಡ್ಕೊಂಡು ಬಂತು ಅಂತಂದರೆ ನಿಮಗೆ ಅದು ಇದು ನಿಮ್ಮ ಒಂದು ಇದಕ್ಕೆ ನಾವು ಇದು ಮಾಡ್ತಿರುವಂಥದ್ದು ನನ್ನ ಒಂದು ಇದಕ್ಕಂತಲ್ಲ. ನನ್ನ ಬರ್ತೆ ನಾನು ಪ್ರಪಂಚಕ್ಕೆ ಒಂದು ನನ್ನದೇ ಆದಂಥ ಪ್ರಕ್ರಿಯೆಗಳಲ್ಲಿ ನಾನು ಇದು ಮಾಡೋದ್ರಿಂದ ನನಗೆ ಯಾವುದು ಇದಲ್ಲ. ನನ್ನ ಪರ್ಪಸ್ ಆಧಾರಿತವಾಗಿ ನಾನು ಇರುವಂಥದ್ದು. ನಾನು ಅದಕ್ಕೆ ನಾನು ರಿಸ್ಕ್ ತಗೊಳ್ಳುವಂಥದ್ದು ಪ್ರತಿಯೊಂದು ಸಮೇತ ನನ್ನ ಇದಕ್ಕೆ. ಅದರಿಂದ ನನಗೇನು ಇದಲ್ಲ, ನನಗೇನು ಇದೆಲ್ಲ ವೀಕ್ಷಕರು. ಯಾಕಂದರೆ ನನಗಿಲ್ಲಿ ಯಾರೂ ಸಮೇತ ಹೇಳ್ಕೊಡೋರಿಲ್ಲ. ಮತ್ತೊಂದು ಮಗದೊಂದು ಯಾರೂ ಇಲ್ಲ, ನನಗೇನು ಟೀಮ್ ಇಲ್ಲ, ಮತ್ತೊಂದು ಮಗದೊಂದು ಯಾವುದೂ ಇಲ್ಲ. ಇಲ್ಲಿ ಪ್ರತಿಯೊಂದು ಸಮೇತ ಎಲ್ಲರ ಒಳಿತಿಗಾಗಿ ಇದು ಮಾಡ್ತಿರುವಂಥದ್ದು. ಯಾರು ಇದು ಮಾಡಿಕೊಂಡು ದ್ವೇಷಿಸುವಂಥದ್ದು ಇದನ್ನು ನಮ್ಗೆ ಆಗಿಂದನೂ ಇಲ್ಲ. ಇಲ್ಲಿ ಬರ್ತಿರೋ ವಿಚಾರಗಳು ಇದು ಮಾಡಿದ್ರೆ ಅಂತಂದರೆ ಅದು ಎಲ್ಲರಿಗೂ ಇದು ಮಾಡುವಂಥದ್ದು ಅದರದೇ ಅಂಥ ಪ್ರಕ್ರಿಯೆಗಳಲ್ಲಿ ಅದು ಸುಲಭವಾಗಿ ತಲುಪ್ತಿರುವಂಥದ್ದು. ಹೇಗಿದೆ ಮೊದಲ ಏನು ಹೇಳ್ತಿದ್ರು ಅದೆಲ್ಲ 80 ವರ್ಷ ಆದಮೇಲೆ ಭಗವದ್ಗೀತೆ ಎಲ್ಲ ಓದಬೇಕು ಹಾಗಾಗಿ ಅದು ಇದು ಅಂತ ಹೇಳ್ತಿದ್ರು. ಗ್ರಂಥಗಳ ಅಧ್ಯಯನ ನಮ್ಮ ಹತ್ರ ಇದೆ. ನಾನು ಪರ್ಸನಲಿ ಓದೋದಕ್ಕಂತಾನೆ ತಗೋಬೇಕು ಅಂತಲೇ ನಾನು ಬೋಧಿಸೋಕ್ಕಂತಾನೆ ಗ್ರಂಥಗಳನ್ನು ಇಟ್ಟಿದ್ದೀನಿ ವೀಕ್ಷಕರೇ. ಹಾಗಾಗಿ ಇಲ್ಲಿ ಎಷ್ಟೋ ವಿಚಾರಗಳು ಸುಲಭವಾಗಿ ಮಕ್ಕಳಿಗೂ ಸಮೇತ ಸಿಗ್ತಾ ಇದೆ. 80 ವರ್ಷದ ತನಕ ಇದಾಗಬೇಕು ಅಂತ ಏನಿಲ್ಲ. ಇವತ್ತಿನ ಒಂದು ಆಧಾರಿತವಾಗಿ ಮಕ್ಕಳಿಗೂ ಸಮೇತ ಸಿಗ್ತಾ ಇದೆ. ಹಾಗಂತ ನೀವು ಯಾರನ್ನೂ ಸಮೇತ ಫೋರ್ಸ್ ಮಾಡ್ತಿಲ್ಲ. ನನ್ನ ಒಂದು ಪರ್ಸನಲ್ ಲೈಫಲ್ಲೂ ಸಮೇತ ನಾನು ಯಾರಿಗೂ ಸಮೇತ ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ ಫೋರ್ಸ್ಗಳು ಇಲ್ಲ ವೀಕ್ಷಕರೇ. ಈಗ ಎಕ್ಸಾಂಪಲ್ ಮಾಂಸಾಹಾರ ನಮ್ಮ ಮನೇಲಿ ಯಾರಿಗೂ ಫೋರ್ಸೇ ಮಾಡೋದಿಲ್ಲ. ಅವ್ರವ್ರ ಇದು ಅವ್ರವ್ರ ಜವಾಬ್ದಾರಿ, ಅವ್ರವ್ರ ಇದಕ್ಕೆ ಅವ್ರವ್ರ ಇದು. ಅದಕ್ಕೆ ನಾವೇನು ಇದಿರಲ್ಲ, ಏನದು ನಾವು ಜವಾಬ್ದಾರರಲ್ಲ. ಅವ್ರವ್ರ ರಿಸ್ಕು ಅವ್ರವ್ರು ಪಡಬೇಕು ಹೊರತು ಅದು ಇದಿಲ್ಲ. ನಮ್ದು ಎಷ್ಟಿದೆ ಅಷ್ಟು ಮಾತ್ರ. ಅದಕ್ಕಾಗಿ ನಾನು ಎಷ್ಟೋ ವಿಚಾರಗಳಲ್ಲಿ ನನ್ನ ಒಂದು ಇದರಲ್ಲಿ ಯಾರಿಗೂ ಸಮೇತ ಅಷ್ಟು ನಾನು ಫೋರ್ಸ್ ಮಾಡೋದಿಲ್ಲ. ಫ್ಯಾಕ್ಟ್ಗಳನ್ನ ಹೇಳ್ಬೋದು, ಅರಿತ್ಕೊಳ್ಬೋದು ಅಷ್ಟು ವಿಚಾರ ಬಿಟ್ಟು ನಾನೇನೋ ಇದು ಮಾಡ್ತೀನಿ ಫೋರ್ಸ್ ಇದು ಯಾವುದು ಇಲ್ಲ ವೀಕ್ಷಕರೇ. ಅವರ ಒಂದು ಫ್ಯಾಕ್ಟ್, ಅವರ ಒಂದು ಅರಿವು, ಅವರ ಒಂದು ಇದು ಪ್ರಕಾರ ಅವರು ಇದಾಗಿರುವಂಥದ್ದು, ಅವರ ಒಂದು ರಿಸ್ಕ್ ಅಷ್ಟೇ, ಇನ್ನೇನಿಲ್ಲ. ಹಾಗಾಗಿ ಇನ್ನೊಬ್ರು ಯಾರೋ ಇದು ಮಾಡ್ತಿದ್ರೆ ಅವ್ರದ್ದು ಹಾಳು ಮಾಡ್ಬಿಡ್ತೀವಿ ಅಂತಲೂ ಅದಾದರೂ ನನಗೇನು ಯಾವುದೇ ರೀತಿಯಲ್ಲಿ ಏನು ಇದಿಲ್ಲ. ನಮ್ದು ಅದೇ ಬೇರೆ ಆದಂಥ ಸ್ಥಿತಿಗತಿಗಳಲ್ಲಿ ಇದೇ ವೀಕ್ಷಕರೇ. ಅದು ಅದರದೇ ಆದಂಥ ಪ್ರಕ್ರಿಯೆಗಳಲ್ಲಿ ಇರುವಂಥದ್ದು. ಆದರೆ ಏನು ಅಂತಂದರೆ ನಿಮಗೆ ಆದಂತಹ ಪ್ರಕ್ರಿಯೆಗಳಲ್ಲಿ ಲಭಿಸಬೇಕು ಅನ್ನೋದೇ ನಾವು ಇರುವಂಥದ್ದು. ಮತ್ತು ಎಲ್ಲ ರಿಸ್ಕ್ ತಗೊಳ್ತಾ ಇರುವಂಥದ್ದು. ಈಗ ನಾನೇನು ಪರಿಚಯ ಮಾಡಿಸ್ತಿದ್ದೀನಿ ಅಂತ ನಾನು ಪರಿಚಯ ಅಂತ ಹೇಳ್ತಿದ್ದೀನಿ, ಅದು ಸಮೇತ ನಿಮಗೆ ಇದಾಗಬಾರ್ದು ಅಂತಲೇ ನಾನು ಪರಿಚಯ ಅಂತ ಮಾಡಿಸ್ತಾ ಇರೋದಷ್ಟೇ. ಇಲ್ಲಾಂದರೆ ನಾನೇನು ಸುಮಾರು ವರ್ಷಗಳಿಂದ ನಾನು ಬಂದಿದ್ದೀನಿ. ನಾನೇನು ಹಿಂಗೆ ಇದಾಗೋಕ್ಕೆ ನನಗೇನಿದಿಲ್ಲ. ಆದರೆ ಎಲ್ಲ ಒಂದು ನಿಮಗೆ ಇದಾಗಬಾರ್ದು ಅನ್ನೋದೇ ನಮ್ಮ ಒಂದು ಇದಿರುವಂಥದ್ದು. ಹಾಗಾಗಿ ನನ್ನ ಪರಿಚಯ ಇದೆಲ್ಲ ಏನಿದೆ ಇದೆಲ್ಲ ನನಗೆ ನನ್ನ ವಿಚಾರಗಳನ್ನೇ ಅಂತಲ್ಲ, ಅದು ನಿಮಗೆ ಇದಾಗಲಿ ಅಂತಲೇ
ಪರಿಚಯ ಅಂತ ಮಾಡಿಸ್ತಿರೋದು. ನಿಮಗೆ ಒಳಿತಿಗೆ ನಿಮ್ಮ ಒಳಿತಿಗಾಗಿಯೇ ಪರಿಚಯ ಅಂತ ಮಾಡಿಸ್ತಿರೋದು. ನನ್ನನ್ನು ಯಾವುದೇ ರೀತಿಯಲ್ಲಿ ಏನು ಹೇಳ್ತಾರೆ, ಪ್ರಾಪಂಚಿಕವಾಗಿ ಯಾವುದೇ ರೀತಿಯಲ್ಲಿ ಗುರುತಿಸಲಿಕ್ಕೆ ನಾವು ಮತ್ತೊಂದು ಮಗದೊಂದು ಯಾವುದು ಸಹ ಇಲ್ಲ. ಹಾಗಾಗಿ ನಿಮ್ಮ ಥಿಂಕಿಂಗಲ್ಲಿ ಏನಿದೆ ಆ ಥರ ಇಲ್ಲ. ಮತ್ತು ನಿಮ್ಮ ಥಿಂಕಿಂಗಲ್ಲಿ ನಾನು ಯಾವುದೇ ರೀತಿಯಲ್ಲಿ ಥಿಂಕ್ ಮಾಡಿದ್ರು ನಿಮಗೇನೆ ಅದು ನಿಮಗೆ ನೀವೇ ಮಾಡ್ಕೊಳ್ತಿರೋಂತಹ ಮೋಸ, ನಿಮಗೆ ನೀವೇ ಮಾಡ್ಕೊಳ್ತಂಥ ಇದು ಹೊರತು ನನಗೇನು ಇದಿರಲ್ಲ ವೀಕ್ಷಕರು. ಹಾಗಾಗಿ ಮತ್ತೆ ಹೇಳ್ತೀನಿ, ಯಾರೋ ಒಬ್ಬರು ಎಷ್ಟು ಪ್ರಪಂಚದಲ್ಲಿ ಇದು ಮಾಡ್ಕೊಳ್ತಿದ್ದಾರೆ, ನಿಮಗೇನೋ ಒಂದು ಇದಾಗ್ತದೆ ಅಂದರೆ ಅದಕ್ಕೆ ಅದರದೇ ಅಂತಹ ಇದಿದೆ. ಮತ್ತು ಅದು ನಿಮಗೆ ಇದಾಗ್ತದೆ ಅಂತ ಹೇಳಿದ್ರೆ ಅದರದೇ ಅಂತಹ ಪ್ರಕ್ರಿಯೆಗಳಲ್ಲಿ ನಿಮಗೆ ಲಭಿಸುವಂಥದ್ದು ಇದೆ. ಹಾಗಾಗಿ ನಿಮಗೆ ಆಸಕ್ತಿ ಇದ್ದರೂ ಇಲ್ಲದವರು ಸಮೇತ ಇಲ್ಲಿ ನಿಮಗೆ ಯಾಕೆ ಈ ವಿಚಾರಗಳು ಇದಾಗ್ತದೆ, ಮತ್ತು ನಾವು ವಿಚಾರಗಳೆಲ್ಲ ಏನಕ್ಕೆ ಒಂದು ಈ ವಿಚಾರಗಳಲ್ಲಿ ಇದೆ ಅನ್ನೋದಕ್ಕೆ ವಿಚಾರಗಳು ವೀಕ್ಷಕರೇ. ಹಾಗಾಗಿ ನಾನು ಇರುವಂಥ ಸ್ಥಿತಿಗಳಲ್ಲಿ ಪ್ರಸ್ತುತ ಸ್ಥಿತಿಗಳು ಏನಿದೆ ಎಲ್ಲ ವಿಚಾರಗಳಲ್ಲಿ ನಾನು ಇರುವಂಥದ್ದೆಲ್ಲ ಏನಿದೆ ಅಂದರೆ ಒಂದರ ಪ್ರಪಂಚಕ್ಕೆ ಅದರದೇ ಆದಂತಹ ಒಂದು ಕನ್ಫ್ಯೂಸ್ ಆಗುವಂಥದ್ದೆಲ್ಲ ಏನಿದೆ ಅದು ಅದರದೇ ಆದಂತಹ ವಿಚಾರಗಳಿದೆ. ಅದು ನನಗೆ ಇದಿರುವಂಥದ್ದು. ಹಾಗಾಗಿ ಹಿಂದೆ ಸಮೇತ ಅದರ ವಿಚಾರದಲ್ಲಿ ನಿಮಗೆ ಪರಿಚಯ ಅಂತ ಇದು ಮಾಡಿಸಿದ್ದೀನಿ. ಹಾಗಾಗಿ ಎಲ್ಲನೂ ಸಹ ನೀವು ಯಾವುದೇ ರೀತಿಯಲ್ಲಿ ನಿಮ್ಮದೇ ಆದಂಥ ಇದರಲ್ಲಿ ಇದು ಮಾಡದೆ ಆದಷ್ಟು ಎಚ್ಚೆತ್ಕೊಂಡು ಪ್ರಕ್ರಿಯೆಗಳಲ್ಲಿ ಇದಾಗಿ ನಿಮಗೇನೆ ಒಳಿತಿದೆ. ಏನು ಹೇಳ್ತಾರೆ, ನನ್ನ ಒಳಿತಲ್ಲ, ನನ್ನ ಪ್ರಕ್ರಿಯೆಗಳಲ್ಲಿ ನಾನು ಸ್ವಲ್ಪ ಇದರಿಂದ ನೀವು ಹೆಂಗೆ ಇದು ಮಾಡಿದ್ರು ಏನು ಇದು ಮಾಡಿದ್ರು ಅದು ಬೇರೆ ಅದರದೇ ಅಂತ ಇದರಿಂದ ನಿಮ್ಮ ಪ್ರಕ್ರಿಯೆಗಳಲ್ಲಿ ನೀವು ಆದಷ್ಟು ಇದು ಮಾಡಿ ವೀಕ್ಷಕರೇ. ಏನು ಹೇಳ್ಬೋದು, ಇದರಲ್ಲೂ ಸಹ ಎಲ್ಲನೂ ಸಹ ಒಗಟಾಗಿ ಇರುವಂಥದ್ದು ಅವಶ್ಯಕತೆ ಇಲ್ಲ ಯಾವ ವಿಚಾರವನ್ನು. ಆದರೆ ಇಲ್ಲಿ ಬರುವಂಥ ವಿಚಾರಗಳೆಲ್ಲ ಏನಿದೆ ಎಲ್ಲ ವಿಚಾರಗಳೇನಿದೆ ಏನಿದೆ ಅದೆಲ್ಲ ಆದಷ್ಟು ಒಂದು ಸೀರಿಯಸ್ನೆಸ್ಸಿಂದ ಇದು ಮಾಡ್ಕೊಳ್ಳಿ. ಇಲ್ಲಿ ನನ್ನ ವಿಚಾರಗಳಲ್ಲಿ ನನ್ನ ಇದು ಯಾವುದೂ ಇಲ್ಲ, ನನಗೇನು ಯಾವುದೇ ರೀತಿಯಲ್ಲಿ ಏನು ಇದಿಲ್ಲ ವೀಕ್ಷಕರೇ. ಹಾಗಾಗಿ ನಿಮಗೆ ನೀವು ಇದು ಮಾಡ್ಕೊಳಕ್ಕೆ ಹೋಗಬೇಡಿ, ಆದಷ್ಟು ಎಚ್ಚೆತ್ಕೊಳ್ಳಿ. ಒಂದು ಏನು ಹೇಳ್ತಾರೆ ಒಂದು ಇದು ಮಾಡ್ಕೊಳ್ಳಿ ಅಷ್ಟೇ, ಇನ್ನೇನಿಲ್ಲ. ಇದೇ ಒಂದು ಇದು ನಮ್ಮ ಒಂದು ವಿನಂತಿ ಅಂತಲೇ ಹೇಳ್ತೀವಿ. ಆದಷ್ಟು ನಿಮ್ಮ ಒಳಿತಿಗಾಗಿ ಎಲ್ಲವನ್ನೂ ಸಹ ನಾವು ಇದು ಮಾಡ್ತಾ ಇರುವಂಥದ್ದು. ಹಾಗಾಗಿ ನೀವೆಷ್ಟು ಒಳಿತಿಗೆ ನಿಮ್ಮ ಒಂದು ಇದು ಇಡ್ತೀರೋ ಅದು ನಿಮಗೆ ಲಭಿಸುವಂಥದ್ದು, ನನಗಲ್ಲ. ನನಗೆ ಅದರದ್ದು ಈಗಲೂ ಹೇಳ್ತೀನಿ, ಮುಂದೆ ಹೇಳ್ತೀನಿ, ನನಗೆ ಅದರ ಅವಶ್ಯಕತೆ ಇಲ್ಲ. ನನಗೆ ನೀವು ಹೆಂಗೆ ಇದು ಮಾಡಿದ್ರು ನನ್ನದೇ ಆದಂಥ ಬೇರೆ ಆದಂತಹ ಪ್ರಕ್ರಿಯೆಗಳಲ್ಲಿ ನನ್ನ ಶೈಲಿನೇ ಬೇರೆ ಇರುತ್ತೆ. ನಾನೇನೇ ನಿಮಗೆ ಕಾಣಿಸ್ಕೊಂಡ್ರು ಯಾವುದೇ ರೀತಿಯಲ್ಲಿ ನಿಮಗಿದೆ ಅಂದ್ರೂ ನನ್ನದೇ ಆದಂತಹ ಪರ್ಸನಲ್ ಬೇರೆ ಆದಂತಹ ವೈಯಕ್ತಿಕವಾಗಿ ಕಾಣದಾಗೂ ಮತ್ತೊಂದು ಬೇರೆ ಆದಂಥ ಸ್ಥಿತಿಗತಿಗಳಲ್ಲಿ ಇರುವಂಥದ್ದು. ನೀವೆಲ್ಲೋ ಇದು ಮಾಡಿ ಏನೋ ಅಂದ್ಕೊಂಡ್ರು ಯಾವುದೇ ರೀತಿಯಲ್ಲೂ ಇದಿಲ್ಲ. ಹಾಗಾಗಿ ನೀವು ನನ್ನ ವಿಚಾರಗಳಲ್ಲಿ ಸಮಯ ವ್ಯರ್ಥ ಮಾಡಿದೆ. ನನ್ನ ವಿಚಾರಗಳಲ್ಲಿ ನಾನಿಲ್ಲಿ ಯಾವುದೂ ಸಹ ಸಮಯ ವ್ಯರ್ಥ ಮಾಡ್ತಾರೆ. ನಿಮಗೆ ನನ್ನ ವಿಚಾರ ನಾನು ಸಮಯ ವ್ಯರ್ಥ ಮಾಡ್ತೀನಿ ಅಂತ ಅನಿಸ್ಬೋದು, ಅದು ನನ್ನ ವಿಚಾರದಲ್ಲಿ ನೀವು ಸಮಯ ವ್ಯರ್ಥ ಮಾಡ್ತಿದ್ದೀರ ಅನ್ನೋದು ಫ್ಯಾಕ್ಟು. ಇಲ್ಲಿ ನಾನು ಇರುವಂಥದ್ದೆಲ್ಲ ಯಾವುದೂ ಸಮಯ ವ್ಯರ್ಥ ಅಲ್ಲ. ನಿಮಗೆ ಈಗ ಸದ್ಯದಲ್ಲಿ ಪ್ರಸ್ತುತ ನಿಮಗೆ ಅರಿವಿಗೆ ಇಲ್ಲದಿರುವಂಥ ಸ್ಥಿತಿಗತಿಗಳು ಇದ್ರೂ ಇರ್ಬೋದು, ಆದರೆ ಅದು ಅದರದೇ ಆದಂಥ ಪ್ರಕ್ರಿಯೆಗಳಲ್ಲಿ ಅದರದೇ ಆದಂಥದ್ದು ಅದು ಇದೇ ವೀಕ್ಷಕರೇ. ಹಾಗಾಗಿ ನಾನಿಲ್ಲಿ ಯಾವುದೂ ಸಮಯ ವ್ಯರ್ಥ ಮಾಡ್ತಲ್ಲ. ಹಾಗಾಗಿ ನಿಮ್ಮದೇ ಆದಂಥ ಥಿಂಕಿಂಗಲ್ಲಿ ನಿಮ್ಮದೇ ಆದಂಥ ಇದರಲ್ಲಿ ಸಮಯನ ವ್ಯರ್ಥ ಮಾಡದೆ ಸಮಯನ ಸದುಪಯೋಗ ಪಡಿಸ್ಕೊಳ್ಳಿ. ಯಾರಾದರೂ ಅದರದೇ ಆದಂತಹ ಪ್ರಕ್ರಿಯೆಗಳಲ್ಲಿ ಇದು ಮಾಡ್ತಿದ್ದರೆ ಅದನ್ನು ಉಪಯೋಗಿಸ್ಕೊಳ್ಳಿ. ಹಾಗಾಗಿ ಒಂದು ಅದರದೇ ಆದಂಥ ರೀತಿಯಲ್ಲಿ ಎಚ್ಚೆತ್ಕೊಳ್ಳಿ. ನಿಮ್ಮದೇ ಆದಂಥ ಥಿಂಕಿಂಗ್ಗಳನ್ನ ಬಿಟ್ಟು ಇದು ಮಾಡ್ಕೊಳ್ಳಿ. ಯಾಕಂದರೆ ನಿಮ್ಮದೇ ಆದಂಥ ಥಿಂಕಿಂಗ್ಗಳಲ್ಲಿ ಯಾವುದೂ ಇಲ್ಲ, ನನ್ನ ವಿಚಾರಗಳು ಸಹ ಯಾವುದೂ ಇಲ್ಲ ವೀಕ್ಷಕರೇ. ಹಾಗಾಗಿ ಎಷ್ಟು ಇದನ್ನು ಇದು ಮಾಡ್ಕೊಳ್ತಿರೋ ಅದನ್ನು ನಿಮಗೆ ಇದು ನಾನಿಲ್ಲಿ ಯಾವುದು ಸಹ ನನಗೆ ಹೇಳಿದೆಲ್ಲ ನಾನು ಪರ್ಸ್ನಲಿ ಯಾರಿಗೂ ಸಮೇತ ಫೋರ್ಸ್ ಅಂತಂದು ಇಲ್ಲ. ಅವ್ರವ್ರಿಗೆ ನನ್ನ ವಿಚಾರಗಳಲ್ಲಿ ನನ್ನದೇ ಆದಂತಹ ಪ್ರಕ್ರಿಯೆಗಳೇ ನಾನು ಮನೆಯಲ್ಲಿದ್ದರೂ ಅಷ್ಟೇ ನನ್ನದೇ ಆದಂತಹ ಬೇರೆ ಬೇರೆ ಸ್ಥಿತಿಗತಿಯಲ್ಲಿ ಇರುವಂಥದ್ದು. ನನ್ನ ಪರ್ಸ್ನಲಿ ನಾನು ಯಾರಿಗೂ ಸಮೇತ ವೈಯಕ್ತಿಕವಾಗಿ ನಾನು ಯಾರಿಗೂ ನಾನು ಫೋರ್ಸ್ ಮಾಡಿದವ್ರಿಗೆ ಪ್ರತಿಯೊಂದು ಸಮೇತ ನಾನು ಯಾರಿಗೂ ಏನಿದಿಲ್ಲ, ಅದು ಅವ್ರವ್ರಿಗೆ
ಬಿಟ್ಟಿರುವಂಥದ್ದು. ಹಾಗಾಗಿ ನಮ್ಮದೇ ಆದಂಥ ಪ್ರಕ್ರಿಯೆಗಳಲ್ಲಿ ಏನೇ ನಮಗೆ ಇದು ಮಾಡ್ತೀವಿ ಅಂತ ಹೇಳಿದ್ರು, ಏನೇ ಮೋಸ ಮಾಡ್ತೀವಿ ಅಂತ ಹೇಳಿದ್ರು ನನಗೆ ಯಾವುದೇ ರೀತಿಯಲ್ಲಿ ಇಲ್ಲ ವೀಕ್ಷಕರೇ. ಹಾಗಾಗಿ ನೀವು ಎಚ್ಚೆತ್ಕೊಳ್ಳಿ. ಮತ್ತೆ ನನಗೆ ಏನೇ ಇದು ಮಾಡ್ತೀನಿ, ಏನೇ ಇದು ಮಾಡ್ತೀರೋ ನನಗೆ ಯಾವುದೇ ಮೋಸ ಅನ್ನೋದು ಯಾವುದೂ ಇಲ್ಲ. ಆದಷ್ಟು ನಿಮಗೆ ನೀವು ಮೋಸ ಮಾಡ್ಕೋಬೇಡಿ ಅನ್ನೋದೇ ನಮ್ಮ ಒಂದು ಇದಿರೋದು. ಹಾಗಾಗಿ ನಾವು ಆದಷ್ಟು ನನ್ನ ಪರ್ಯಂತ ಇದು ಮಾಡ್ತಿರುವಂಥದ್ದು ಎಲ್ಲ ವಿಚಾರಗಳನ್ನು ಒಗ್ಗಟ್ಟಾಗಿ ಇಟ್ಟಿರುವಂಥದ್ದು, ಅದರ ಬದಲು ಕಾರ್ಯಪ್ರವೃತ್ತವಾಗಿರುವಂಥದ್ದು. ಈ ಕಾರ್ಯಪ್ರವೃತ್ತದಲ್ಲೇ ಏನಿದೆ ಅದರಲ್ಲಿ ನೀವು ಸಹ ಪ್ರವೃತ್ತರಾಗಿ, ನೀವು ಸಹ ನಿಮ್ಮದೇ ಆದಂಥ ಇದು ಮಾಡ್ಕೊಳ್ಳಿ. ನಿಮಗೆ ಆದಂಥ ಫಲಿತಾಂಶಗಳು ಇದೆ. ಹಾಗಾಗಿ ನನ್ನ ವಿಚಾರಗಳು ನೀವೇನೇ ಅಂತ ಹೇಳಿದ್ರು ನಾನು ಸಪ್ರೇಟ್ ಬೇರೆ ಆದಂಥದ್ದು ಇದೆ ವೀಕ್ಷಕರೇ. ಹಾಗಾಗಿ ನಿಮಗೆ ಅದು ಇದಿಲ್ಲ ಏನಂತಂದರೆ, ನಾನು ಯಾವುದೂ ಸ್ವಲ್ಪ ಪ್ರಾಪಂಚಿಕವಾಗಿ ಸಂಘಜೀವಿ ಅಲ್ಲ. ನಾನು ಮನೆಯಲ್ಲೂ ಸಮೇತ ನಾನು ಅಷ್ಟು ಯಾರ ಜೊತೆನೂ ಅಷ್ಟು ಬೆರೆಯೋದಿಲ್ಲ. ಬೇರೆ ಆದಂಥ ಸ್ಥಿತಿಗಳಲ್ಲಿ ಮನೆಯಲ್ಲೂ ಸಮೇತ ನಾನು ಒಂದು ಕೆಲವು ಸಮೇತ ನಿಗದಿತ ಸಮಯಗಳಲ್ಲಿ ಮಾತ್ರ ನಾನು ಬೆರೆಯುವಂಥದ್ದು. ಹಾಗೆ ನನ್ನದೇ ಬೇರೆ ಆದಂಥ ಪ್ರಕ್ರಿಯೆಗಳಲ್ಲಿ ಇರೋದ್ರಿಂದ ನನಗೆ ಯಾವುದು ಸಹ ಮೋಸ ಅನ್ನೋದು ಈ ಪ್ರಪಂಚಕ್ಕೆ ಮಗದೊಂದು ಏನೋ ಇದಾಯ್ತು ಅಂತಂದ್ರು, ಮತ್ತೊಂದು ಆಯ್ತು ಅಂದ್ರೆ ನನಗೆ ಯಾವುದೂ ಇದಿಲ್ಲ. ಅದನ್ನು ನಿಮಗೆ ನೀವು ಮೋಸ ಮಾಡ್ಕೋಬೇಡಿ ಅಂತ ನಾನು ಹೇಳ್ತಿರೋದು. ಈಗಲೂ ಹೇಳ್ತಿರೋದು, ಮುಂದೆ ಹೇಳ್ತಿರೋದು. ಇಲ್ಲೆಲ್ಲ ಬರ್ತಿರೋಂಥ ವಿಚಾರಗಳಲ್ಲೆಲ್ಲ ನೀವು ಪೂಜಿಸುವಂಥ ದೇವರ ಒಂದು ಇನ್ವಾಲ್ವ್ಮೆಂಟ್ ಇದೆ. ಹಾಗಾಗಿ ನಿಮ್ಮ ಒಂದು ಇದು ನಿಮಗೆ ಇದಿರುವಂಥದ್ದು ಆದಷ್ಟು ಎಚ್ಚೆತ್ಕೊಳ್ಳಿ. ನಿಮ್ಮದೇ ಆದಂಥ ಥಿಂಕಿಂಗ್ಗಳನ್ನ ಬಿಟ್ಟು ಇದನ್ನು ಏನು ಹೇಳ್ತಾರೆ, ಒಂದು ಪ್ರಕ್ರಿಯೆಗಳನ್ನ ಇದು ಮಾಡ್ಕೊಳ್ಳಿ. ಆದಷ್ಟು ವೀಡಿಯೋಗಳನ್ನ ನಾನು ಎಷ್ಟೋ ಸತಿ ಮಾಡಿ ಡಿಲೀಟ್ ಮಾಡಿದ್ದಿದೆ. ಇದೆಲ್ಲ ಅದು ಡಿಲೀಟ್ ಮಾಡಲ್ಲ, ಅಪ್ಲೋಡ್ ಮಾಡ್ತಾಯಿದ್ದೀನಿ ನನ್ನ ಪರಿಚಯ ಅಂತ. ಹಾಗಾಗಿ ಎಷ್ಟೋ ವಿಚಾರಗಳು ನಿಮಗೆ ಇಲ್ಲಿ ಏನಿದೆ, ಇಲ್ಲಿ ಇಲ್ದಕ್ಕಿಂತ ಹಿಂದೆನೂ ಸಹ ಅದರದೇ ಆದಂಥ ಪ್ರಕ್ರಿಯೆಗಳಲ್ಲಿ ಇರುವುದು ವೀಕ್ಷಕರೇ. ಹಾಗಾಗಿ ಈ ವಿಚಾರಗಳನ್ನ ನಾನು ಏನಕ್ಕೆ ಪರಿಚಯ ಮಾಡಿಸ್ತೀನಿ ಅಂತಂದರೆ, ನಿಮಗೆ ನಿಮ್ಮದೇ ಆದಂಥ ಪ್ರಕ್ರಿಯೆಗಳಲ್ಲಿ ಇದಾಗಲಿ ಅಂತಲೇ ನಾವು ಇರುವಂಥದ್ದು. ಅದಕ್ಕೆ ನಾವು ಇದಾಗಿರುವಂಥದ್ದು. ನಮಸ್ಕಾರ. ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಎಲ್ಲರೂ ನಮಸ್ಕಾರ.